ಈ ಅಧಿಕಾರ ಹಂಚಿಕೆಯಲ್ಲಿ ಜನರ ಅಭಿವೃದ್ಧಿ ಶೂನ್ಯ ಆಗಿಬಿಟ್ಟಿದೆ. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ, ಶೂನ್ಯ ಸಾಧನೆಯೇ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಅವರು ಆ ಸ್ಥಾನಕ್ಕೆ ಗೌರವವಾಗಿ ನಡ್ಕೋಬೇಕು. ಆದರೆ ಅವರು ಬಂದ ಸಂಸ್ಕೃತಿ ಆ ರೀತಿ ಇಲ್ಲ. ಹಾಗಾಗಿ ಅವ್ರ ಕೊತ್ವಾಲ್ ಸಂಸ್ಕೃತಿನಲ್ಲೇ ಮಾತಾಡ್ತಾರೆ. ನಿಮ್ಮ ಮನೆ ಮುಂದೆ ಸುರಿತೀನಿ, ವಿಜೇಂದ್ರನ ಮನೆ ಮುಂದೆ ಸುರಿತೀನಿ, ತೊಗೊಳಪ್ಪ ನೀನು ತೊಗೊಂಡೋಗಿ, ನೀವು ನಿಮ್ಮ ಕನಕಪುರದಲ್ಲಿ ಸುರ್ಕೊಳ್ಳಿ, ನಿಮ್ಮ ಮನೆ ಮುಂದೆ ಸುರ್ಕೊಳ್ಳಿ. ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ಜಾಗ ಇಲ್ವಾ? ನಿಮಗೆ ಸಮರ್ಥವಾಗಿ ಆಡಳಿತ ಮಾಡೋಕ್ಕೆ ಬರಲಿಲ್ಲ ಅಂದರೆ ರಿಸೈನ್ ಮಾಡಿ ಹೋಗಿ. ಏನು ಯಾರು ನಿಮ್ಮ ಅನಿವಾರ್ಯತೆ ಇಲ್ಲ. ನೀವು ಅಧಿಕಾರಕ್ಕೆ ಬರೋರು ಇದ್ದಾರೆ, ಅಧಿಕಾರ ಮಾಡೋರು ಇದ್ದಾರೆ. ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಬಿಟ್ಟು ಹೋಗಿ, ಮಾಡ್ತಾರೆ ಮಾಡೋರು. ಹಾಗಾದ್ರೆ ಮಸೀದಿ ಎಲ್ಲಿದೆ? ಮಸೀದಿ ಏನು ಪಾಕಿಸ್ತಾನದಲ್ಲಿದೆಯಾ? ಮಸೀದಿ ಇರೋದು ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ನಗರದಲ್ಲಿರೋಂಥ ಒಂದು ಮಸೀದಿ. ಆ ಮಸೀದಿ ಮುಂದೆ ಹೋಗಬಾರ್ದು ಅನ್ನೋ ಮಾನಸಿಕ ಸ್ಥಿತಿ ಆದರೆ ಇವರು ಈ ಒಂದು ಮಾನಸಿಕ ಸ್ಥಿತಿ ಇದ್ದರೆ ಹೇಗಾಗುತ್ತೆ? ಬೆಂಗಳೂರಿನಲ್ಲಿ ಒಂದು ಘಟನೆ ನಡೀತಾ ಇದೆ, ಕಸದ ವಿಚಾರವಾಗಿ. ತಾವು ಗಮನಿಸಿರ್ಬೋದು. ಇದರ ಬಗ್ಗೆ ತಾವೇನು ನೋಡಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಅವರು ಆ ಸ್ಥಾನಕ್ಕೆ ಗೌರವವಾಗಿ ನಡ್ಕೋಬೇಕು. ಆದರೆ ಅವರು ಬಂದ ಸಂಸ್ಕೃತಿ ಆ ರೀತಿ ಇಲ್ಲ. ಹಾಗಾಗಿ ಅವ್ರ ಕೊತ್ವಾಲ್ ಸಂಸ್ಕೃತಿನಲ್ಲೇ ಮಾತಾಡ್ತಾರೆ. ನೋಡಿ, ಮೊನ್ನೆ ನಾನು ನೋಡ್ತಾ ಇದ್ದೆ, ಇಡೀ ಬೆಂಗಳೂರಿನಲ್ಲಿ 4 ಅಥವಾ 5 ಕಡೆ ಡಂಪಿಂಗ್ ಇದೆ. ಎಲ್ಲ ಡಂಪಿಂಗು ನಿಂತುಬಿಟ್ಟಿದ್ದಾವೆ. ದೊಡ್ಡಬಳ್ಳಾಪುರಕ್ಕೆ ಮಾತ್ರ ಕಳಿಸ್ತಾ ಇದ್ದಾರೆ. ಅದನ್ನು ವಿರೋಧ ಮಾಡಿದ್ದು ಅಲ್ಲಿನ ಸ್ಥಳೀಯ ಶಾಸಕರು. ಯಾಕಂದರೆ ಅವರು ಜನರಿಗೆ ಉತ್ತರ ಕೊಡಬೇಕು. ಅಲ್ಲಿ ಕೋರ್ಟ್ ಆರ್ಡ್ರ್ ಪ್ರಕಾರ 72 ಗಾಡಿಗೆ ಅಷ್ಟೇ ಅವಕಾಶ ಇದೆ. ಈ 400 ಗಾಡಿ ಹೋಗಿ ನಿಂತರೆ 400 ಗಾಡಿ ಕಸನ ಅನ್ಲೋಡ್ ಮಾಡಿಸ್ಲಿಕ್ಕೆ ಅಲ್ಲಿನ ಜನರ ವಿರೋಧ ಇದೆ. ಅದಕ್ಕೆ ಪರವಾಗಿ, ಜನರ ಪರವಾಗಿ ಅಲ್ಲಿ ಗೆದ್ದಂಥ ಚುನಾಯಿತ ಪ್ರತಿನಿಧಿ ನಿಂತ್ಕೊಳ್ತಾರೆ. ಇದು ತಪ್ಪು ಅಂತೇಳಿ ನಿಮ್ಮ ಮನೆ ಮುಂದೆ ಸುರಿತೀನಿ, ವಿಜೇಂದ್ರನ ಮನೆ ಮುಂದೆ ಸುರಿತೀನಿ, ತೊಗೊಳಪ್ಪ ನೀನು ತೊಗೊಂಡೋಗಿ, ನೀವು ನಿಮ್ಮ ಕನಕಪುರದಲ್ಲಿ ಸುರ್ಕೊಳ್ಳಿ, ನಿಮ್ಮ ಮನೆ ಮುಂದೆ ಸುರ್ಕೊಳ್ಳಿ. ಯಾಕೆ ನಿಮ್ಮ ಕ್ಷೇತ್ರದಲ್ಲಿ ಜಾಗ ಇಲ್ವಾ? ನೀವು ಈ ರೌಡಿಸಮ್ ಬುದ್ಧಿನ ಬಿಟ್ಬಿಡಿ ಉಪಮುಖ್ಯಮಂತ್ರಿಗಳೇ. ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಮಾನತೆಯಿಂದ ಕೆಲಸ ಮಾಡಬೇಕು. ಅಲ್ಲಿ ಫಂಡು ಕೊಡೋ ವಿಚಾರದಲ್ಲೂ ತಾರತಮ್ಯ ಆಗಿದೆ ಅಂತೇಳಿ ಮೊನ್ನೆ ನಾನು ಧೀರಜ್ ಮುನ್ರಾಜ್ ಅವರು ಮಾತಾಡುವಾಗ ನೋಡಿದೆ. ಯಾವ ಕಾಂಗ್ರೆಸ್ನ MLAಗಳಿದ್ದಾರೆ ಅಲ್ಲಿ ಹೆಚ್ಚಿಗೆ ಫಂಡ್ ಕೊಟ್ಟಿದ್ದೀರಾ, ಇದ್ರದ್ದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫಂಡ್ಗಳನ್ನ ಇವರಿಗೆ ಕಮ್ಮಿ ಫಂಡ್ ಕೊಟ್ಟಿದ್ದೀರಾ, ಆದರೆ ಹೆಚ್ಚಿನ ಲಾರಿಗಳನ್ನ ಕಳಿಸ್ತೀರಾ. ಅದು ಹೇಗಾಗತ್ತೆ? ನಿಮಗೆ ಸಮರ್ಥವಾಗಿ ಆಡಳಿತ ಮಾಡೋಕ್ಕೆ ಬರಲಿಲ್ಲ ಅಂದರೆ ರಿಸೈನ್ ಮಾಡಿ ಹೋಗಿ. ಏನು ಯಾರು ನಿಮ್ಮ ಅನಿವಾರ್ಯತೆ ಇಲ್ಲ. ನೀವು ಅಧಿಕಾರಕ್ಕೆ ಬರೋರು ಇದ್ದಾರೆ, ಅಧಿಕಾರ ಮಾಡೋರು ಇದ್ದಾರೆ. ನಿಮ್ಮ ಕೈಲಿ ಆಗಲಿಲ್ಲ ಅಂತಂದರೆ ಬಿಟ್ಟು ಹೋಗಿ, ಮಾಡ್ತಾರೆ ಮಾಡೋರು. ನಿಮ್ಮ ಈ ಅಧಿಕಾರ ಹಂಚಿಕೆಯ ಇದರಲ್ಲಿ ಮುಳುಗೋಗಿದ್ದೀರಾ. ಅದರಲ್ಲಿ ಈ ಜನರ ಜಲುವಂಥ ಸಮಸ್ಯೆಗಳನ್ನ ನೋಡೋಕ್ಕಾಗ್ತಾಯಿಲ್ಲ ನಿಮ್ಮ ಕೈಲಿ. ಹಾಗಾಗಿ ದಯವಿಟ್ಟು ಜನರಿಗೆ ಏನು ಬೇಕೋ ಅದನ್ನು ಮಾಡಿ, ಅದು ಬಿಟ್ಟು ಉಳಿದಿದ್ದನ್ನು ಬಿಟ್ಬಿಡಿ. ಕಸದ ವಿಚಾರದಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ 100%. ಯಾಕಂದರೆ ಅಲ್ಲಿ ದೊಡ್ಡಬಳ್ಳಾಪುರದ MLA ಬಂದು BJP MLA. ಆ BJP ಅವರಿಗೆ ತಾರತಮ್ಯ ಮಾಡ್ತಾ ಇರೋದು. 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅಲ್ಲಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಏನು ಫಂಡ್ ಇದೆ ಅದರಲ್ಲಿ 10 ಕೋಟಿ ಕೊಟ್ಟಿದ್ದಾರೆ. KR ಪುರಂಗೆ ಬ್ಯಾಟ್ರಾಯನಪುರಕ್ಕೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರಿದ್ದಾರೆ ಅಂತೇಳಿ. ನೆಲಮಂಗಲ ಹತ್ರ ಎಲ್ಲೋ ಇನ್ನೊಂದು ಡಂಪಿಂಗ್ ಯಾರ್ಡ್ ಇರಬೇಕು, ಅಲ್ಲಿಗೂ 50 ಕೋಟಿ ಕೊಟ್ಟಿದ್ದಾರೆ. ಆದರೆ ಇಲ್ಲಿ BJP ಶಾಸಕ ಆನೇಕಲ್ಲಲ್ಲಿ ಹೋಗೋದೇ 2 ಲಾರಿ ಅಂತೆ. 2 ಲಾರಿ ಹೋಗೋ ಜಾಗದಲ್ಲಿ 20 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ 72 ಲಾರಿ ಕೋರ್ಟ್ ಆದೇಶದಂತೆ ಅನ್ಲೋಡ್ ಆಗಬೇಕು. ಅದ್ರ ಜೊತೆಗೆ 400 ಲಾರಿ, ಒಟ್ಟು ಟೋಟಲಿ 400 ಲಾರಿ ಕಳಿಸ್ತಾರಂತೆ. 400 ಲಾರಿ ಡಂಪಿಂಗ್ ಮಾಡಿಕೊಂಡ್ರೆ ಅದನ್ನು ಮ್ಯಾನೇಜ್ ಮಾಡೋದಕ್ಕಾದರೂ ಅಲ್ಲಿ ಹಣ ಬೇಕಲ್ಲ, ಫಂಡ್ಸ್ ಕೊಡಬೇಕಲ್ಲ ನೀವು. ಅದು ಬಿಟ್ಟು ತಾರತಮ್ಯ, ಇದರಲ್ಲೂ ರಾಜಕೀಯ ತಾರತಮ್ಯ ಮಾಡೋದು ಬಿಟ್ಬಿಡಿ. ಸಮಗ್ರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ DK ಶಿವಕುಮಾರ್ ಅವರೇ. ಒಟ್ಟಾರೆಯಾಗಿ ರಾಜ್ಯದ ಒಂದು 2.5-3 ವರ್ಷದ ಆಡಳಿತ ಹೇಗಿದೆ ಸರ್? ಹೇಗಿದೆ ಅಂತಂದರೆ ನೀವು ರಸ್ತೆಗಳು ನೋಡ್ಬೋದು, ಜನರಿಗೆ ಸಂಬಳ ಆಗ್ತಾಯಿಲ್ಲ, ಯಾರು ಸರ್ಕಾರಿ ನೌಕರರಿಗೆ ಸಂಬಳ ಆಗ್ತಾಯಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಗಳಾಗ್ತಾಯಿಲ್ಲ. ಒಟ್ಟು ಗ್ಯಾರಂಟಿನಲ್ಲಿ ಮುಳುಗೋಗಿದ್ದೀವಿ. ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಮುಳುಗಿಸ್ಬಿಟ್ಟಿದೆ ಅಂತಂದರೆ ಇವತ್ತು ಯಾವುದೇ ಇದಕ್ಕೂ ದುಡ್ಡಿಲ್ಲ. ಮೊನ್ನೆ ನಾನು ಇವತ್ತಿನ ಪೇಪರ್ ನೋಡ್ತಾ ಇದ್ದೆ, ಅನಾಥಾಶ್ರಮಗಳು ಏನು ನಡೀತಾ ಇದ್ದಾವೆ, ಅಲ್ಲಿಗೆ ಅನಾಥರಿಗೆ ಅನ್ನ ಹಾಕ್ಲಿಕ್ಕೆ ದುಡ್ಡು ಕೊಡ್ತಾಯಿಲ್ಲ ಇವರು ಸರ್ಕಾರ. ಇನ್ನು ಏನು ಮಾಡೋಕ್ಕೆ ಹೊರಟಿದೆ ಇವರು? ಏನು ಇವ್ರ ಮಾನಸಿಕ ಸ್ಥಿತಿ ಏನು? ಗ್ಯಾರಂಟಿ ಆ ಗ್ಯಾರಂಟಿನಲ್ಲಿ ಗೃಹಲಕ್ಷ್ಮಿಗೆ ದುಡ್ಡು ಹಾಕಿ ಆಗಲೇ 3 ತಿಂಗಳಾಯಿತು, ಅದು ಕೂಡ ಇಲ್ಲ. ಇನ್ನು ಬಸ್ಗಳಂತೂ ಅದು ಅಯೋಮಯ. ಆ ಬಸ್ಗಳ ಕತೆ ದೇವ್ರಿಗೇ ಬಲ್ಲ. ಮತ್ತು ಇನ್ನೂ 6 ಗ್ಯಾರಂಟಿಗಳಲ್ಲಿ ಇನ್ನೂ ಒಂದು ಗ್ಯಾರಂಟಿ ಇಂಪ್ಲಿಮೆಂಟ್ ಆಗಲೇ ಇಲ್ಲ. ಯಾವುದು ಈ ನಮ್ಮ ಯುವ ನಿಧಿ ಅದು ಎಲ್ಲಿ ಕಳೆದೋದ? ಯುವಕರು ಕಳೆದೋಗ್ಬಿಟ್ರು. ಆಸೆಗೆ ಬಿದ್ದು ಓಟ್ ಹಾಕಿದ್ರು ಯುವಕರು. ಆ ಯುವ ನಿಧಿ ಇಂಪ್ಲಿಮೆಂಟೇ ಆಗಲಿಲ್ಲ. ಹೀಗಾಗಿ ಜನರಿಗೆ ಮೋಸ ಮಾಡ್ತಾಯಿದೆ ಸರ್ಕಾರ. ಇದರಲ್ಲಿ ಈಗ ಕಳೆದ 6 ತಿಂಗಳಿಂದ ಅಧಿಕಾರ ಹಂಚಿಕೆ,
ಈ ಅಧಿಕಾರ ಹಂಚಿಕೆಯಲ್ಲಿ ಯಾರ್ಯಾರು ಡೆಲ್ಲಿಗೆ ಹೋಗ್ತಾರೆ, ಯಾರ್ಯಾರು ಅಲ್ಲಿ ಗೇಟ್ ಕಾಯ್ಕೊಂಬರ್ತಾರೆ, ಯಾರಿಗೆ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ, ಅದೆಲ್ಲ ಜನ ನೋಡ್ತಾ ಇದ್ದಾರೆ. ಈ ಅಧಿಕಾರ ಹಂಚಿಕೆಯಲ್ಲಿ ಜನರ ಅಭಿವೃದ್ಧಿ ಶೂನ್ಯ ಆಗಿಬಿಟ್ಟಿದೆ. ಇದು ಕಾಂಗ್ರೆಸ್ ಸರ್ಕಾರದ ಸಾಧನೆ, ಶೂನ್ಯ ಸಾಧನೆಯೇ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಸಾಧನೆ. ಮೊನ್ನೆ 1000 ದಿನಗಳ ಸಾಧನಾ ವಿಚಾರವಾಗಿ ಮಾತಾಡ್ತಾಯಿದ್ರು. ಇವರು ಪಟ್ಟಿ ಮಾಡಿ ಹೇಳಲಿ ಜನರಿಗೆ, 1000 ದಿನದಲ್ಲಿ ಏನು ಮಾಡಿದ್ದೀವಿ, ಜನರಿಗೆ ಉಪಯೋಗ ಅಂಥದ್ದು ಏನಾಗಿದೆ, ಎಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ. ಇಲ್ಲ, ಭ್ರಷ್ಟಾಚಾರ ತೇಲಾಡ್ತಾ ಇದೆ. ಭ್ರಷ್ಟಾಚಾರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋ ಒಂದು ಸಾಮರ್ಥ್ಯದ ಗೃಹ ಸಚಿವರು ಇಲ್ಲ, ಸಮರ್ಥವಾದ ಮುಖ್ಯಮಂತ್ರಿನೂ ಇಲ್ಲ. ಹಾಗಾಗಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿಬಿಟ್ಟಿದೆ. ಒಟ್ಟಾರೆ ಜನರು ಸಾಕಷ್ಟು ಕಷ್ಟದಲ್ಲಿದ್ದಾರೆ. ಈ ಸರ್ಕಾರ ಯಾವಾಗ ತೊಲಗ್ತದೆ ಅಂತ ಕಾಯ್ತಾ ಇದ್ದಾರೆ. ಸರ್, ಕಾನೂನು ಸುವ್ಯವಸ್ಥೆ ನೋಡಬೇಕಾದ್ರೆ ನಿನ್ನೆ ಅಷ್ಟೇ ಒಂದು ಶಿವಾಜಿ ಮೆರವಣಿಗೆ, ಶಿವಾಜಿ ಜಯಂತಿ ಉತ್ಸವದಲ್ಲಿ ಕಲ್ಲು ತೂರಾಟ, ಚಪ್ಪಲಿ ತೂರಾಟ ನಡೆದಿದೆ ಸರ್. ನೋಡಿ, ಬಾಗಲಕೋಟೆ ಕಿಲ್ಲಾ ಅಂತೇನಿದೆ, ಅದೊಂದು ರೋಡು. ನಾನು ಅದೇ ಊರಿಗೆ ಸೇರಿದವನು. ಅಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಹೋಲಿ ಹಬ್ಬ ಆಗುತ್ತೆ. ಪ್ರತಿಯೊಂದು ಮೆರವಣಿಗೆನೂ ಆ ಮಸೀದಿ ಮುಂದೆ ಪಾಸಾಗುತ್ತೆ. ಇಲ್ಲಿ ಸ್ವತಃ ಎಸ್ ಪಿ ಅಲ್ಲಿದ್ದಾರೆ. ಎಸ್ ಪಿ ಇದ್ಮೇಲೆ ಇಡೀ ಜಿಲ್ಲೆ ತಂಡ ಅಲ್ಲಿರ್ತದೆ ಈ ಒಂದು ಮೆರವಣಿಗೆ. ಆ ಸಂದರ್ಭದಲ್ಲಿ ರಾತ್ರಿ 10 ಗಂಟೆ 6 ನಿಮಿಷಕ್ಕೆ ಘಟನೆ ಆಗಿದೆ. ಈ ಘಟನೆ ಆಗುವಾಗ ಅಷ್ಟು ಜನ ಮಸೀದಿ ಒಳಗೆ ಏನು ಮಾಡ್ತಿದ್ರು? ಇವ್ರದ್ದು 9 ಗಂಟೆ 9:15 ಪ್ರಾರ್ಥನೆ ಮುಗಿದ್ರೆ ಅಲ್ಲಿ ಅಷ್ಟು ಜನ ಯಾಕೆ ಸೇರಿದರು? ಯಾಕೆ ಜಿಲ್ಲಾಡಳಿತ ಅದನ್ನು ಕ್ರಮ ತೊಗೊಳ್ಳಿಲ್ಲ? ಅಲ್ಲಿ ಜನ ಇದ್ದಾರೋ ಇಲ್ವೋ ಯಾಕೆ ನೋಡಲಿಲ್ಲ? ಅಲ್ಲಿಂದ ಕಲ್ಲುಗಳು ಬರೋದಕ್ಕೆ ಮೊದಲೇ ಇಟ್ ಈಸ್ ಪ್ರೀ ಪ್ಲ್ಯಾನ್ ಮಾಡಿ ಮೆರವಣಿಗೆ ಹೋಗುವಾಗ ಕಲ್ಲೆಸ್ತಿದ್ದಾರೆ. ಕಲ್ಲೆಸ್ದು ಕೊನೆಗೆ ಏನಾಗಿದೆ, ಆ ರಸ್ತೆನ ಬಂದ್ ಮಾಡಿದ್ದಾರೆ. ಈಗ ನೆಕ್ಸ್ಟ್ ಡೇ ಹೋದಾಗ, ನೆನ್ನೆ ನೋಡ್ತಾ ಇದ್ದೆ, ನೆಕ್ಸ್ಟ್ ಡೇ ಅಲ್ಲಿ ಹೋದಾಗ ಆ ರಸ್ತೆ ಬಂದ್ ಮಾಡಿದ್ದಾರೆ. ಅರೆ, ರಸ್ತೆ ಯಾರಿಗೆ ಸಂಬಂಧಪಟ್ಟಿದ್ರಿ? ಸಾರ್ವಜನಿಕರ ರಸ್ತೆ. ಮಸೀದಿ ಮುಂದೆ ಹೋಗಬಾರ್ದು, ಶ್ರೀರಾಮನ ಮೆರವಣಿಗೆ ಹೋಗಬಾರ್ದು, ಶಿವಾಜಿ ಮೆರವಣಿಗೆ ಹೋಗಬಾರ್ದು. ಹಾಗಾದ್ರೆ ಮಸೀದಿ ಎಲ್ಲಿದೆ? ಮಸೀದಿ ಏನು ಪಾಕಿಸ್ತಾನದಲ್ಲಿದೆಯಾ? ಮಸೀದಿ ಇರೋದು ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ ನಗರದಲ್ಲಿರೋಂಥ ಒಂದು ಮಸೀದಿ. ಆ ಮಸೀದಿ ಮುಂದೆ ಹೋಗಬಾರ್ದು ಅನ್ನೋ ಮಾನಸಿಕ ಸ್ಥಿತಿ ಆದರೆ ಇವರು ಈ ಒಂದು ಮಾನಸಿಕ ಸ್ಥಿತಿ ಇದ್ದರೆ ಹೇಗಾಗುತ್ತೆ? ಅಲ್ಲಿ ಮೆರವಣಿಗೆ ಮುಂದಕ್ಕೆ ಪಾಸಾಗೋ ಸಮಯದಲ್ಲಿ ಚಪ್ಪಲಿಗಳು ಎಸ್ತಿದ್ದಾರೆ, ದೊಡ್ಡ ಸೈಜ್ ಕಲ್ಲು. ಒಂದು ಹೆಣ್ಮಗಳು ತೋರಿಸ್ತಾಯಿದ್ರು ಒಂದು ವಿಡಿಯೋದಲ್ಲಿ, ದೊಡ್ಡ ಸೈಜ್ ಕಲ್ಲು ಎಸ್ತಿದ್ದಾರೆ. ಎಷ್ಟು ಜನ ಇದ್ದರು, ಯಾಕೆ ಅವ್ರು ಬಂದರು? ಅಲ್ಲಿ ಮುಖ್ಯ ಆರೋಪಿನ ಏನು ತೋರಿಸ್ತಿದ್ದಾರೆ, ಅವ್ನಿಗೆ ಆ ಮಸೀದಿ ಸಂಬಂಧನೇ ಇಲ್ಲ. ಅವನಿಗೂ ಆ ಮಸೀದಿಗೂ ಸುಮಾರು ಒಂದು 6 ಕಿಲೋಮೀಟ್ರು ನವನಗರ ಅಂತಿದೆ. ಆ ನವನಗರದಲ್ಲಿರೋನು ಆ ಮಸೀದಿಗೆ ಯಾಕೆ ಬಂದ? ಅಂದರೆ ಇದು ಪೂರ್ವ ನಿಯೋಜಿತ ಕೃತ್ಯ. ಇದನ್ನು ಸರ್ಕಾರ ಮೊಟಕುಗೊಳಿಸಬೇಕು. ಸರ್ಕಾರಕ್ಕೆ ಆಗಲಿಲ್ಲ ಅಂತಂದರೆ ಕೇಂದ್ರ ಸರ್ಕಾರದಿಂದ ಇದನ್ನು ತನಿಖೆ ಮಾಡಿಸ್ಬೇಕು ಅಂತೇಳಿ ನಾನು ವಿನಂತಿಸ್ತೀನಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.